Hello everyone, welcome to Pragnudaya YouTube channel. ಸೊ ನೀವು ಇಂದಿನ ವಿಡಿಯೋದಲ್ಲಿ ಏನೇನು ಐ ಆಮ್ ಯುವರ್ ಮೆಂಟರ್ ರಾಜೇಶ್. ಸೊ ನೀವು ಇಂದಿನ ವಿಡಿಯೋದಲ್ಲಿ ಏನೇನು ನೋಡಿದ್ದೀರಾ? NMMS ಪರೀಕ್ಷೆ ಅಂತಂದ್ರೆ ಏನು, NMMS ಪರೀಕ್ಷೆ ಯಾರು ಬರೀಬಹುದು, NMMS ಪರೀಕ್ಷೆಯಲ್ಲಿ ಎಷ್ಟು ಕ್ವಶನ್ಸ್ ಪೇಪರ್ ಇರುತ್ತೆ, ಎಷ್ಟು ಕ್ವಶನ್ಸ್ ಇರುತ್ತೆ ಅಂತೆಲ್ಲ ನೀವು ಇಂದಿನ ವಿಡಿಯೋದಲ್ಲಿ ನೋಡಿದ್ದೀರಾ. ಸೊ ಯಾರ್ಯಾರು ಇಂದಿನ ವಿಡಿಯೋ ನೋಡಿಲ್ಲ ಹೋಗಿ ಒಂದ್ಸಲ ನೋಡ್ಕೊ ಬನ್ನಿ, ನಿಮಗೆ NMMS ಅಂದ್ರೆ ಏನು ಅಂತ ಒಂದು ಇಮೇಜ್ ಸಿಗುತ್ತೆ. ಸೊ ಇವತ್ತು ನಾವು ಏನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತಂದ್ರೆ ತರಗತಿಗಳು ಅಂದ್ರೆ ಮೊದಲನೇ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಮೊದಲನೇ ಪೇಪರ್ ಯಾವುದು? ಮಾನಸಿಕ ಸಾಮರ್ಥ್ಯ ಪರೀಕ್ಷೆಗಳು ಅಲ್ವಾ? ಸೊ ಮ್ಯಾಟ್ ಮೊದಲನೇ ಪೇಪರ್ ನಲ್ಲಿ ಬರುವಂತಹ ಕ್ವಶನ್ಸ್ ನ ಮೊದಲನೇ ಕಾನ್ಸೆಪ್ಟ್ ಚಿತ್ರಗಳ ಸಾಮ್ಯತೆ. ಇವತ್ತು ಚಿತ್ರಗಳ ಸಾಮ್ಯತೆ ಅಂತಂದ್ರೆ ಏನು, ಕ್ವಶನ್ಸ್ ಎಲ್ಲ ಎಲ್ಲಿ ಬರುತ್ತೆ ಅದನ್ನೆಲ್ಲ ನಾವು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಸೊ ಚಿತ್ರಗಳ ಸಾಮ್ಯತೆ ಅಂದ್ರೆ ಸಿಂಪಲ್. ಸೊ ಮೊದಲು ಅವ್ರ ಸೂಚನೆ ಕೊಡ್ತಾರೆ, ಅದನ್ನ ನೋಡ್ಕೊಂಡು. ಸೊ ಏನ್ ಸೂಚನೆ? ನೀಡಿರುವ ಪ್ರಶ್ನೆಗಳಲ್ಲಿ ಪ್ರತಿಯೊಂದು ಪ್ರಶ್ನೆಯಲ್ಲಿಯೂ ಮೊದಲ ಎರಡು ಆಕೃತಿಗಳಿಗೆ ಸಂಬಂಧವಿದೆ. ಇದೇ ಸಂಬಂಧವಿರುವ ಎರಡು ಆಕೃತಿಗಳಲ್ಲಿ ಒಂದನ್ನು ಕೊಟ್ಟಿರುವುದಿಲ್ಲ. ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಆಕೃತಿಯನ್ನು ಆಯ್ಕೆ ಮಾಡಿ. ಸೊ ಅಂದ್ರೆ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, 3 ಚಿತ್ರ ಕೊಟ್ಟಿರ್ತೀವಿ, ಮೊದಲ 2 ಚಿತ್ರಕ್ಕೆ ಒಂದಕ್ಕೊಂದು ಏನೋ ಸಂಬಂಧ ಇರುತ್ತೆ. ಅದೇ ತರ ಇಲ್ಲಿ 2 ಚಿತ್ರ ಇರಬೇಕಾಗಿತ್ತು, ಅದೇ ಸಂಬಂಧ ಇರುವಂತದ್ದು. ಬಟ್ ಒಂದನ್ನ ನಾವು ಕೊಟ್ಟಿರೋದಿಲ್ಲ, ಅದನ್ನ ನೀವು ಕಂಡುಹಿಡಿಯಪ್ಪ. ಅರ್ಥ ಆಯ್ತಾ? ಸೊ 3 ಚಿತ್ರ ಕೊಟ್ಟಿದ್ದಾರೆ. ಸೊ ಮೊದಲ 2ಕ್ಕೆ ಏನೋ ಸಂಬಂಧ ಇರುತ್ತೆ, ಏನೋ ಇಂಟರ್ ಲಿಂಕ್ ಇರುತ್ತೆ. ಸೊ ಅದೇ ತರ ಇದು ಒಂದು ಕ್ವಶನ್, ಇದು ಒಂದು ಏನಿರಬೇಕಾಗಿತ್ತು, ಚಿತ್ರ ಇರಬೇಕಾಗಿತ್ತು. ಬಟ್ ಅವರು ಕೊಟ್ಟಿಲ್ಲ, ಅದನ್ನೇ ನಾವು ಕಂಡುಹಿಡಿಯಬೇಕು. ಸೊ ಇವಾಗ ನೀವು ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ನಿಮ್ಗೆ ಗೊತ್ತಾಗೋಗುತ್ತೆ. ಸೊ ಕ್ವಶನ್ ಸಾಲ್ವ್ ಮಾಡಿದ ರೆಡಿನಾ? ಸೊ ಮೊದಲನೇ ಕ್ವಶನ್ ಸೊ ಮೊದಲನೇ ಕ್ವಶನ್ಸ್ ನಲ್ಲಿ ಏನೇನು ಚೇಂಜಸ್ ಆಯ್ತೈತೆ ಅಂದ್ರೆ, ಇಲ್ಲಿ ನೀವು ಈ ಚಿತ್ರಗಳ ಸಾಮ್ಯತೆಗಳಲ್ಲಿ ಏನೇನು ಕಲಿಬೇಕಪ್ಪ ಅಂತಂದ್ರೆ, ಸೊ ಮೊದಲನೇ ಚಿತ್ರಕ್ಕೂ ಎರಡನೇ ಚಿತ್ರಕ್ಕೂ ಏನ್ ಡಿಫ್ರೆನ್ಸ್ ಐತೆ ಅದನ್ನ ನೋಡ್ಕೊಂಡು, ಮೂರನೇ ಚಿತ್ರ ನೋಡ್ಕೊಂಡು ನಾಲ್ಕನೇ ಚಿತ್ರ ಕಂಡಿದ್ದೀವಿ, ಅಷ್ಟೇ ಸಿಂಪಲ್. ಸೊ ಮೊದಲನೇ ಚಿತ್ರದಲ್ಲಿ ಏನಾಯ್ತೈತೆ? ಸೊ ಹೊರಗಡೆ ಬಾಕ್ಸ್ ಇತ್ತು. ಸೊ ಹೊರಗಡೆ ಬಾಕ್ಸ್ ಏನು ಚೇಂಜ್ ಆಗಿಲ್ಲ. ಸೊ ಒಳಗಡೆ ಏನೋ ಒಂದು ಆಕೃತಿ ಇತ್ತು, ಅದು ಹೆಂಗಿದೆ? ಫಸ್ಟ್ ಸ್ಟ್ರೈಟ್ ಇತ್ತು. ಹೇಗಿತ್ತು? ಫಸ್ಟ್ ಸ್ಟ್ರೈಟ್ ಇತ್ತು. ಎರಡನೇ ಆಕೃತಿ ಏನಾಯ್ತು? ಅದು ಉಲ್ಟಾ ಆಯ್ತು ಅಲ್ವಾ? ಸೊ ಅಂದ್ರೆ ಮೊದಲನೇ ಚಿತ್ರದಲ್ಲಿ ಸ್ಟ್ರೈಟ್ ಇತ್ತು, ಎರಡನೇ ಚಿತ್ರದಲ್ಲಿ ಉಲ್ಟಾ ಆಯ್ತು. ಮೊದಲನೇ ಚೇಂಜಸ್. ಇಲ್ಲಿ 3 ಬಾಹು ಇರೋ ತ್ರಿಭುಜ, ಅದು ಇಲ್ಲಿ ನಾವು ತ್ರಿಭುಜ ಆಯ್ತಾ ಚೌಕ ಅಂತ ನೋಡ್ಕೋಬಾರ್ದು. ಸೊ ಎಷ್ಟು ಬಾಹು ಐತೆ ಅಂತ ನೋಡ್ಕೋಬೇಕು. 3 ಬಾಹು ಇರೋ ತ್ರಿಭುಜ ಏನಾಯ್ತು? 4 ಬಾಹು ಇರೋ ಚೌಕ ಆಯ್ತು, ಅಂದ್ರೆ ಒಂದು ಬಾಹು ಜಾಸ್ತಿ ಆಯ್ತು. ಸೊ ಹಂಗೆ ಈ ಮೂರನೇ ಚಿತ್ರಕ್ಕೆ ಹೋಲಿಕೆ 4ನೇ ಚಿತ್ರನ ಕಂಡುಹಿಡಿಯಬೇಕು. ಸೊ ಹಂಗಂದ್ರೆ ಏನಪ್ಪ? ಹೊರಗಡೆ ಬಾಕ್ಸ್ ಹಂಗೆ ಐತೆ ಅಲ್ವಾ? ಸೊ ನೆಕ್ಸ್ಟ್ ಇದೇನಾಯ್ತು? ಸ್ಟ್ರೈಟ್ ಇದ್ದು ಉಲ್ಟಾ ಆಯ್ತು. ಸೊ ಅದೇ ತರ ಈ ತ್ರಿಭುಜ ಏನಾಗಬೇಕು? ಉಲ್ಟಾ ಆಗಬೇಕು ಅಲ್ವಾ? ಸೊ ನೆಕ್ಸ್ಟ್ ಇಲ್ಲಿ 4 ಬಾಹು ಚೌಕ ಆಯ್ತು, ಅದೇನಾಗಬೇಕು? ಇಲ್ಲಿ 3 ಬಾಹು ಇತ್ತು, ಇಲ್ಲಿ 4 ಬಾಹು ಇತ್ತು. ಅಂದ್ರೆ ಈ 4 ಬಾಹು ಇರೋದು ಎಷ್ಟು ಬಾಹು ಆಗಬೇಕು? 5 ಬಾಹು ಆಗಬೇಕು. ಸೊ 5 ಬಾಹು ಅಂದ್ರೆ 1 2 3 4 5. ಯಾವ ಆಪ್ಷನ್ ಅಂದರೆ? ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ನೋಡಿ, ಆಪ್ಷನ್ ಎ ಆಗಲ್ಲ. ಯಾಕೆ ನೋಡಿ? ಅದಕ್ಕೆ ಇದಕ್ಕೂ ಸಂಬಂಧನೇ ಇಲ್ಲ. ಒಳಗಡೆ ಆಗಬೇಕು ನಮಗೆ ತ್ರಿಭುಜ. ಸೊ ಮತ್ತೆ ಆಪ್ಷನ್ ಬಿ ಆಗಲ್ಲ, ಯಾಕಂದ್ರೆ ತ್ರಿಭುಜ ಸ್ಟ್ರೈಟ್ ಆಯ್ತು, ಅದು ಉಲ್ಟಾ ಆಗಬೇಕಾಗಿತ್ತು. ಸೊ ಆಪ್ಷನ್ ಬಿ ರಾಂಗ್. ಸೊ ಆಪ್ಷನ್ ಸಿ ಆಗ್ತಿತ್ತು, ಹೆಂಗೆ? ಉಲ್ಟಾ ಆಯ್ತು ತ್ರಿಭುಜ, ಬಟ್ ಒಳಗಡೆ 4 ಅಂದ್ರೆ 4 ಇಲ್ಲಿ 4 ಭಾಗ ಐತೆ, ಇಲ್ಲಿ 4 ಭಾಗ ಐತೆ. ಸೊ ಒಂದು ಎಕ್ಸ್ಟ್ರಾ ಆಗಬೇಕು. ಇಲ್ಲಿ 3 ಭಾಗ ಇದ್ದು 4 ಭಾಗ ಐತೆ ಅಂತಂದ್ರೆ ಇಲ್ಲಿ 4 ಭಾಗ ಇದ್ದು 5 ಭಾಗ ಆಗಬೇಕು. ಸೊ ಆಪ್ಷನ್ ಸಿ ಆಲ್ಸೋ ರಾಂಗ್. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಾ? ಸೊ ಮೊದಲನೇ ಕ್ವಶನ್ ಇನ್ನೊಂದ್ಸಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ನೋಡ್ಕೊಳ್ಳಿ. ಎರಡನೇ ಕ್ವಶನ್ ಮೂರನೇ ಕ್ವಶನ್ ಎಲ್ಲ ನೀವೇ ಮಾಡ್ತೀನಿ, ಅಂದ್ರೆ ನೀವೇ ಮಾಡ್ಬೇಕು. ನಾನು ಮಾಡ್ತಾ ನಿಮಗೆ ಅರ್ಥ ಆಗ್ಬೋದು. ಹೊರಗಡೆ ಬಾಹು ಅಂದ್ರೆ ಹೊರಗಡೆ ಆಕೃತಿ, ಹೊರಗಡೆ ಆಕೃತಿ ಏನು ಚೇಂಜಸ್ ಆಗಿಲ್ಲ, ಬಾಕ್ಸ್ ಹೇಗಿತ್ತು ಅದೇ. ಸೊ ನೆಕ್ಸ್ಟ್ ಒಳಗಡೆ ಆಕೃತಿ ಏನಿತ್ತಪ್ಪ ಅಂತಂದ್ರೆ, ಮೊದಲು ಸ್ಟ್ರೈಟ್ ಇತ್ತು, ಇವಾಗ ಉಲ್ಟಾ ಆಗಿದೆ. ಮೊದಲನೇ ಚೇಂಜಸ್. ಸೊ ಮತ್ತೆ ತ್ರಿಭುಜ ಇತ್ತು, ಅಂದ್ರೆ 3 ಬಾಹು ತ್ರಿಭುಜ ಇತ್ತು ಒಳಗಡೆ ಸೆಂಟ್ರಲ್ಲಿ. ಸೊ ಏನಾಯ್ತು? 4 ಬಾಹು ಆಯ್ತು, ಅಂದ್ರೆ 1 ಬಾಹು ಎಕ್ಸ್ಟ್ರಾ ಆಯ್ತು. ಸೊ ನೆಕ್ಸ್ಟ್ ಇದಿಷ್ಟು ಚೇಂಜಸ್. ಮೊದಲನೇ ಮತ್ತೆ ಎರಡನೇ ಚಿತ್ರಕ್ಕೆ ಸಂಬಂಧ ಇದಿಷ್ಟ ಆಯ್ತು. ಸೊ ಅಂದ್ರೆ ಮೂರನೇ ಚಿತ್ರಕ್ಕೆ ಹೋಲಿಸ್ಕೊಂಡು 4ನೇ ಚಿತ್ರ ನಾವು ಕಂಡುಹಿಡಿಯಬೇಕು ಅಂತಂದ್ರೆ ಹೊರಗಡೆ ಬಾಕ್ಸ್ ನಮಗೆ ಇರುತ್ತೆ. ಸೊ ನೆಕ್ಸ್ಟ್ ಈ ತ್ರಿಭುಜ ಏನಾಗಬೇಕು? ಉಲ್ಟಾ ಆಗಬೇಕು. ಸೊ ನೆಕ್ಸ್ಟ್ ಇಲ್ಲಿ 4 ಭಾಗ ಇದೆ, 5 ಭಾಗ ಆಗಬೇಕು. 1 2 3
4 5. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಾ ಗೊತ್ತಾಯ್ತಾ? ನೆಕ್ಸ್ಟ್ ಎರಡನೇ ಕ್ವಶನ್ ಮಾಡೋಣ. ಒಂದಷ್ಟು ಕ್ವಶನ್ ಮಾಡಿ 15 ಕ್ವಶನ್ಸ್ ಇದೆ. ಸೊ 15 ಕ್ವಶನ್ಸ್ ಮಾಡಿದಾಗ ನಿಮಗೆ ಈ ಕಾನ್ಸೆಪ್ಟ್ ಮೇಲೆ ಒಂದು ಕ್ಲಿಯರ್ ಇಮೇಜ್ ಬರುತ್ತೆ. ಸೊ ನೀವು ಯಾವುದೇ ಕ್ವಶನ್ ಕೊಟ್ಟರು ಸಾಲ್ವ್ ಮಾಡ್ಬೋದು. ಸೊ ನೆಕ್ಸ್ಟ್ ಎರಡನೇ ಕ್ವಶನ್. ಸೊ ಎರಡನೇ ಕ್ವಶನ್ ಅಲ್ಲಿ ಏನಾಯ್ತೈತೆ, ಮೊದಲನೇ ಚಿತ್ರಕ್ಕೂ ಎರಡನೇ ಚಿತ್ರಕ್ಕೂ ನೋಡೋದಾದ್ರೆ ಹೊರಗಡೆ ಬಾಕ್ಸ್ ಏನೈತೆ ಹಂಗೆ ಐತೆ, ಹೊರಗಡೆ ಬಾಕ್ಸ್ ಏನು ಚೇಂಜ್ ಆಯ್ತು. ಸೊ ನೆಕ್ಸ್ಟ್ ಇಲ್ಲಿ ವೃತ್ತ ಇತ್ತು, ವೃತ್ತ ಏನಾಯ್ತು, ಎರಡನೇ ಚಿತ್ರದಲ್ಲಿ ವೃತ್ತ ಹೊರಟೋಗುತ್ತೆ ಅಂದ್ರೆ ವೃತ್ತ ಇಲ್ಲ. ಸೊ ಈ ಇಂಟು ಮಾರ್ಕ್ ಇದೆಯಲ್ಲ, ಈ ಇಂಟು ಮಾರ್ಕ್ ಹಂಗೆ ಐತೆ. ಸೊ ಇಂಟು ಮಾರ್ಕ್ ಹಂಗೆ ಐತೆ, ಏನು ಚೇಂಜ್ ಆಗಿಲ್ಲ. ಸೊ ನೆಕ್ಸ್ಟ್ ಎಕ್ಸ್ಟ್ರಾ ಏನ್ ಬಂದೈತೆ, ಇಲ್ಲಿ ಡಾಟ್ ಇರಲಿಲ್ಲ. ಸೊ ಇಲ್ಲಿ ಡಾಟ್ಗಳು ಎಕ್ಸ್ಟ್ರಾ ಅಂದ್ರೆ ಬಿಂದುಗಳು ಎಕ್ಸ್ಟ್ರಾ ಬಂದೈತೆ. ಸೊ ಏನೇನು ಚೇಂಜ್ ಆಯ್ತದೆ, ವೃತ್ತ ಇತ್ತು, ವೃತ್ತ ಹೊರಟೋಯ್ತು. ಈ ಇಂಟು ಮಾರ್ಕ್ ಅಂದ್ರೆ ಎಕ್ಸ್ ಮಾರ್ಕ್ ಏನೈತೆ ಅದು ಹಂಗೆ ಇದೆ, ಎಕ್ಸ್ಟ್ರಾ ಡಾಟ್ಸ್ಗಳು ಬಂತು. ಸೊ ಎಕ್ಸ್ಟ್ರಾ ಏನಂತೂ ಡಾಟ್ಸ್ಗಳು ಬಂತು. ಹಂಗಂದ್ರೆ ಮೂರನೇ ಚಿತ್ರ ಓದ್ಕೊಂಡು ನಾಲ್ಕನೇ ಚಿತ್ರ ಕಂಡಿದ್ದೀವಿ ನಾವು, ಹೊರಗಡೆ ಬಾಕ್ಸ್ ಹಂಗೆ ಇದೆ, ಇಲ್ಲಿ ಏನೈತೆ ಇಂಟು ಮಾರ್ಕ್ ಇತ್ತು, ಇಲ್ಲಿ ಪ್ಲಸ್ ಮಾರ್ಕ್ ಆಯ್ತು. ಸೊ ಪ್ಲಸ್ ಮಾರ್ಕ್ ಬರ್ತಾನೆ. ಸೊ ಎಕ್ಸ್ಟ್ರಾ ಏನ್ ಬರಬೇಕು, ಇಲ್ಲಿ ಡಾಟ್ಸ್ಗಳು ಇಲ್ಲ, ಇಲ್ಲಿ ಡಾಟ್ಸ್ಗಳು ಬರಬೇಕು. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ ಎ ಆಗುತ್ತೆ, ಯಾಕಂದ್ರೆ 4 ಡಾಟ್ ಇರಬೇಕು. ಆಪ್ಷನ್ ಸಿ ನೂ ಆಗಲ್ಲ, ಯಾಕಂದ್ರೆ ಇಲ್ಲಿ ಇಂಟು ಮಾರ್ಕ್ ಪ್ಲಸ್ ಮಾರ್ಕ್. ಸೊ ಆಪ್ಷನ್ ಡಿ ನೂ ಆಗಲ್ಲ, ಯಾಕೆ ನೋಡಿ ಬಿಂದುಗಳು ಪೂರ್ಣವಾಗಿ ತುಂಬಿರ್ಬೇಕು, ಅಂದ್ರೆ ಇಲ್ಲಿ ತುಂಬಿಲ್ಲ. ಸೊ ಆಪ್ಷನ್ ಡಿ ಇಸ್ ರಾಂಗ್. ಸೊ ನೆಕ್ಸ್ಟ್ ಗೊತ್ತಾಯ್ತಾ, ಮೂರನೇ ಕ್ವಶನ್ ಹೋಗೋದಾ, ರೆಡಿನಾ? ಸೊ ನೆಕ್ಸ್ಟ್ ಮೂರನೇ ಕ್ವಶನ್. ಮೂರನೇ ಕ್ವಶನ್ ಅಲ್ಲಿ ಏನ್ ಚೇಂಜಸ್ ಆಗುತ್ತೆ, ಸೊ ಇಲ್ಲಿ ನೋಡಿ ಹೊರಗಡೆ ಬಾಕ್ಸ್ ಹಂಗೆ ಆಯ್ತು, ಹೊರಗಡೆ ಬಾಕ್ಸ್ ಏನು ಚೇಂಜಸ್ ಆಗಿಲ್ಲ. ಸೊ ನೆಕ್ಸ್ಟ್ ಆರೋ ಮಾರ್ಕ್ಸ್ ನೋಡೋದಾದ್ರೆ ಈ ಆರೋ ಮಾರ್ಕ್ ಹೆಂಗಿದಾಯ್ತು, ಹಿಂಗ್ ಗೊತ್ತಾಯ್ತು, ಅಂದ್ರೆ ಆರೋ ಮಾರ್ಕ್ ಹಿಂಗ್ ಗೊತ್ತಾಯ್ತು. ಸೊ ನೆಕ್ಸ್ಟ್ ಎರಡನೇ ಚಿತ್ರದಲ್ಲಿ ಏನಾಗ್ತದೆ, ಆರೋ ಮಾರ್ಕ್ ಉಲ್ಟಾ ಆಯ್ತು, ಅಂದ್ರೆ ರಿವರ್ಸ್ ಆಯ್ತು, ಹಿಂಗ್ ಹೋಗಿದ್ದ ಆರೋ ಮಾರ್ಕ್ ಹಿಂಗ್ ಆಯ್ತು. ಸೊ ನೆಕ್ಸ್ಟ್ ಅದೇ ತರ ಈ ಚಿತ್ರ ಅಂದ್ರೆ ಇದು ಆರೋ ಮಾರ್ಕ್ ತರನೇ ಏನಾಯ್ತು, ಉಲ್ಟಾ ಆಯ್ತು, ಅಂದ್ರೆ ರಿವರ್ಸ್ ಆಯ್ತು, ಈ ಕಡೆ ನೆಕ್ಸ್ಟ್ ಇನ್ನೇನು ಚೇಂಜಸ್ ಆಗಿರುತ್ತೆ, ಇಲ್ಲಿ ಪ್ಲಸ್ ಇತ್ತು ಅಲ್ವಾ, ಪ್ಲಸ್ ಇದ್ದಿದ್ದು ಏನಾಯ್ತು ಮೈನಸ್ ಆಯ್ತು, ಪ್ಲಸ್ ಇದ್ದಿದ್ದು ಏನಾಯ್ತು ಮೈನಸ್ ಆಯ್ತು, ಅಂದ್ರೆ ಕೂಡಿಸಿ ಚಿಹ್ನೆ ಇತ್ತು ಕಳೆಯುವ ಚಿಹ್ನೆ ಆಯ್ತು. ಸೊ ಇಲ್ಲಿ ವೃತ್ತ ಎಲ್ಲಿಲ್ಲ, ವೃತ್ತ ಬಂತು, ಅಂದ್ರೆ ಮೊದಲನೇ ಚಿತ್ರದಲ್ಲಿ ಅದು ಸುತ್ತ ವೃತ್ತ ಎಲ್ಲಿಲ್ಲ, ವೃತ್ತ ಬಂತು. ಸೊ ನೆಕ್ಸ್ಟ್ ಗುಣಾಕಾರ ಚಿಹ್ನೆ ಇತ್ತು, ಭಾಗಿಸು ಚಿಹ್ನೆ ಆಯ್ತು, ವೃತ್ತ ಇತ್ತು, ವೃತ್ತ ಹೋಯ್ತು. ಇದಿಷ್ಟು ಚೇಂಜಸ್ ಮೊದಲನೇ ಚಿತ್ರಕ್ಕೂ ಮತ್ತೆ ಎರಡನೇ ಚಿತ್ರಕ್ಕೂ ಇರೋ ಸಂಬಂಧಗಳು. ಸೊ ಹಂಗಂದ್ರೆ ಈ ಮೂರನೇ ಚಿತ್ರಕ್ಕೂ ಮತ್ತೆ ನಾಲ್ಕನೇ ಚಿತ್ರಕ್ಕೂ ಇಲ್ಲಿ ನಾಲ್ಕನೇ ಚಿತ್ರಕ್ಕೆ ಏನ್ ಬೇಕಾಗಿತ್ತು ನೋಡಪ್ಪ. ಆರ ಮತ್ತು ಮೇಲೆ ಇರುತ್ತೆ, ಇದೇನಾಯ್ತು ಉಲ್ಟಾ ಆಯ್ತು, ಅಂದ್ರೆ ಆರ ಮತ್ತು ಕೆಳಗಡೆ ಹೋಗುತ್ತೆ. ಸೊ ನೆಕ್ಸ್ಟ್ ಇದು ಕೂಡ ಆರ ಮತ್ತು ಮೇಲೆ ಇರುತ್ತೆ, ಅಂದ್ರೆ ಆರ ಮತ್ತು ಕೆಳಗಡೆ ಹೋಗ್ಬೇಕು ಅಲ್ವಾ. ಸೊ ನೆಕ್ಸ್ಟ್ ಇಲ್ಲಿ ಇಂಟು ಮಾರ್ಕ್ ಇತ್ತು ಅಂತಂದ್ರೆ ಇಂಟು ಮಾರ್ಕ್ ಇದ್ದಿದ್ರೆ ಆಯ್ತು ಭಾಗಿಸು ಚಿಹ್ನೆ ಆಯ್ತು, ಸೊ ಭಾಗಿಸು ಚಿಹ್ನೆ. ಸೊ ನೆಕ್ಸ್ಟ್ ಇಲ್ಲಿ ವೃತ್ತ ಇದ್ದಿತ್ತು, ವೃತ್ತ ಹೊರಟೋಯ್ತು, ಏನಾಯ್ತು ವೃತ್ತ ಇರಲಿಲ್ಲ, ವೃತ್ತ ಬಂತು, ವೃತ್ತ ಇತ್ತು, ವೃತ್ತ ಹೋಯ್ತು, ಅಂದ್ರೆ ಇಲ್ಲಿ ವೃತ್ತ ಇತ್ತು, ಇಲ್ಲಿ ವೃತ್ತ ಹೊರಟೋಯ್ತು. ಸೊ ನೆಕ್ಸ್ಟ್ ಪ್ಲಸ್ ಇದೆ ಏನಾಗಬೇಕು, ಮೈನಸ್ ಆಗಬೇಕು, ಇಲ್ಲಿ ವೃತ್ತ ಇಲ್ಲ, ಇಲ್ಲಿ ವೃತ್ತ ಬರಬೇಕು. ಸೊ ಅಂದ್ರೆ ಯಾವುದು ಆನ್ಸರ್, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ ಎ ಆಗಲ್ಲ, ಯಾಕೆ ಎರಡು ಮತ್ತು ಕೆಳಗಡೆ ಹೋಗಬೇಕು. ಸೊ ಆಪ್ಷನ್ ಡಿ ಆಗಲ್ಲ, ಯಾಕಂತಂದ್ರೆ ಮೇಲೆ ಕೆಳಗಡೆ ಬರಬೇಕು. ಸೊ ಆಪ್ಷನ್ ಡಿ ರಾಂಗ್. ಗೊತ್ತಾಯ್ತಾ ಗೊತ್ತಾಯ್ತಾ? ನೆಕ್ಸ್ಟ್ ನಾಲ್ಕನೇ ಕ್ವಶನ್ ಹೋಗೋದು. ನಾಲ್ಕನೇ ಕ್ವಶನ್ ಅಲ್ಲಿ ಏನಾಗ್ತಿದೆ, ಇಲ್ಲಿ ನೋಡಿ ಹೊರಗಡೆ ಚಿತ್ರವನ್ನು ಚೇಂಜ್ ಆಗ್ತಿದೆ. ಮೊದಲೇ ಇತ್ತು ವೃತ್ತ ಇತ್ತು, ಬಾಕ್ಸ್ ಆಯ್ತು, ಮೊದಲೇ ವೃತ್ತ ಇತ್ತು, ಬಾಕ್ಸ್ ಆಯ್ತು. ನೆಕ್ಸ್ಟ್ ಇಂಟು ಮಾರ್ಕ್, ಇಂಟು ಮಾರ್ಕ್ ಏನಿತ್ತು, ಇಂಟು ಮಾರ್ಕ್ ಹಂಗೆ ಇದೆ. ಇಲ್ಲಿ 3 ಭಾಗ ತ್ರಿಭುಜ ಇತ್ತು, ಇಲ್ಲಿ 4 ಭಾಗ ಆಯತ ಆಯ್ತು, ಇಲ್ಲಿ 4 ಭಾಗ ಆಯತ ಇತ್ತು, 5 ಭಾಗ ಆಯ್ತು, ಅಂದ್ರೆ ಒಂದೊಂದು ಭಾಗ ಎಕ್ಸ್ಟ್ರಾ ಆಯ್ತು. ಸೊ ಅಂದ್ರೆ ಇಲ್ಲಿ 3 ಭಾಗ ಇತ್ತು, ಇಲ್ಲಿ 4 ಭಾಗ ಆಯ್ತು, ಇಲ್ಲಿ 4 ಇತ್ತು ಅಂದ್ರೆ 5 ಆಯ್ತು, ಅದು ಇನ್ನೊಂದು ಚೇಂಜಸ್. ಇಲ್ಲಿ ಒಂದು ಬಿಂದು ಇತ್ತು, ಇಲ್ಲಿ 2 ಬಿಂದು ಆಯ್ತು, ಇಲ್ಲಿ 2 ಬಿಂದು ಆಯ್ತು, ಇಲ್ಲಿ 3 ಬಿಂದು ಆಯ್ತು, ಅಂದ್ರೆ ಒಂದು ಎಕ್ಸ್ಟ್ರಾ ಆಯ್ತು. ಸೊ ಹಂಗಂದ್ರೆ ಈ ಚಿತ್ರ ಏನಾಗಬೇಕು, ವೃತ್ತ ಏನಾಗಬೇಕು, ಮೊದಲನೇದಾಗಿ ಬಾಕ್ಸ್ ಆಗಬೇಕು ಅಲ್ವಾ. ಇಂಟು ಮಾರ್ಕ್ ಹಂಗೆ ಇರುತ್ತೆ. ಸೊ ಇಲ್ಲಿ 4 ಬಾಕ್ಸ್ ಆಯತ ಆಯ್ತು ಅಂತಂದ್ರೆ
4 ಬಾಹು ಆಯತ ಐತೆ ಅಂತಂದ್ರೆ ಇಲ್ಲಿ 5 ಬಾಹು ಆಗ್ಬೇಕು. 1 2 3 4 5. ಸೊ ನೆಕ್ಸ್ಟ್ ಇಲ್ಲಿ 2 ಡಾಟ್ ಐತೆ, 2 ಡಾಟ್ ಇದ್ರೆ 3 ಡಾಟ್ ಆಗ್ಬೇಕು. ಇಲ್ಲಿ 1 ಡಾಟ್ ಐತೆ ಅಂತಂದ್ರೆ 2 ಡಾಟ್ ಆಗ್ಬೇಕು. ನೆಕ್ಸ್ಟ್ ಇಲ್ಲಿ 3 ಬಾಹು ತ್ರಿಭುಜ ಐತೆ ಅಂತಂದ್ರೆ ಇಲ್ಲಿ 4 ಬಾಹು ಆಯತ ಆಗ್ಬೇಕು. ಸೊ ಯಾವುದು ರೈಟ್ ಆನ್ಸರ್? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಲ್ವಾ? ಆಪ್ಷನ್ ಏನೇ ಆಗಲ್ಲ, ಯಾಕಂದ್ರೆ ಡಾಟ್ಸ್ ಗಳು ಬದಲಾಗಿದೆ. ಸೊ ಆಪ್ಷನ್ ಬಿ ನೂ ಆಗಲ್ಲ, ಯಾಕೆ ಇದು 4 ಬಾಹು, ಇದು 5 ಬಾಹು ಆಗಬೇಕು, ಇಲ್ಲಿ 3 ಬಾಹು ಇದೆ 4 ಆಗಬೇಕು, ಅಂದ್ರೆ ಇದು ಉಲ್ಟಾ ಆಗಬೇಕು, ಇದು ಆಗಲ್ಲ. ಸೊ ಈ ಆಪ್ಷನ್ ಸಿ ನೂ ರಾಂಗ್, ಯಾಕಂದ್ರೆ ಡಾಟ್ಸ್ ಗಳು ಈ ಕಡೆ ಬರಬೇಕು. ಗೊತ್ತಾಯ್ತಾ? ಸೊ ನೆಕ್ಸ್ಟ್ 5ನೇ ಕ್ವಶನ್ ನೋಡೋಣ. ಗೊತ್ತಾಯ್ತಾ? ಇದೆ ಅರ್ಥ ಆಯ್ತಾ? ಸೊ ನಿಮಗೆ ಏನೇ ಡೌಟ್ಸ್ ಬಂದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ನಮ್ದು ಮೊದಲನೇ ವಿಡಿಯೋದಲ್ಲಿ ನಿಮಗೆ ವಾಟ್ಸಪ್ ಗ್ರೂಪ್ ಲಿಂಕ್ ಹಾಕಿರ್ತೀವಿ. ಸೊ ಆ ವಾಟ್ಸಪ್ ಗ್ರೂಪ್ ಲಿಂಕ್ ಅಲ್ಲಿ ಜಾಯಿನ್ ಆದರೆ ನಿಮ್ಗೆ ಯಾವುದೇ ಡೌಟ್ಸ್ ಇದ್ರು ಆ ವಾಟ್ಸಪ್ ಗ್ರೂಪ್ನಲ್ಲಿ ಕೇಳ್ಕೊಂಡು ಕ್ಲಿಯರ್ ಮಾಡಿಕೊಂಡು ಎಲ್ಲ ರೀತಿ ಏನೇ ತೊಂದರೆ ಇದ್ರು ನಾವು ಮೆಂಟರ್ಸ್ ನಿಮ್ಮ ಜೊತೆಗಿರ್ತೀವಿ. ಈ ಸಲ ನೀವು NMMS ನಲ್ಲಿ ಪರೀಕ್ಷೆ ಪಾಸ್ ಮಾಡ್ತೀರಾ, ಮತ್ತೆ ಸ್ಕಾಲರ್ಶಿಪ್ನ ನಿಮ್ದಾಗಿಸ್ಕೊಳ್ಳೆ ಕೊಡ್ತೀರಾ. ಗೊತ್ತಾಯ್ತಾ? ಸೊ ನೆಕ್ಸ್ಟ್ 5ನೇ ಕ್ವಶನ್ಗೆ ಹೋಗೋದು. ನೆಕ್ಸ್ಟ್ 5ನೇ ಕ್ವಶನ್. 5ನೇ ಕ್ವಶನ್ ಏನಾಗಿದೆ? ಸೊ ಮೊದಲು ಬಾಕ್ಸ್ ಇತ್ತು, ಬಾಕ್ಸ್ ಹಂಗೆ ಐತೆ. ಸೊ ಏನು ಚೇಂಜ್ ಆಗಿಲ್ಲ. ನೆಕ್ಸ್ಟ್ ಈ ಡಾಟ್ ಇದೆಯಲ್ಲ, ಡಾಟ್ ಇಲ್ಲಿತ್ತು ಇಲ್ಲಿಗೆ ಹೋಯ್ತು, ಅಂದ್ರೆ ಡಾಟ್ ಈ ಕಡೆ ಇತ್ತು ಆ ಕಡೆ ಹೋಯ್ತು, ಅಂದ್ರೆ ಪಕ್ಕಕ್ಕೆ ಹೋಯ್ತು. ಸೊ ನೆಕ್ಸ್ಟ್ ಆರೋ ಮಾರ್ಕ್ ಏನಾಯ್ತು? ಈ ಕಡೆ ಇತ್ತು, ಅಂದ್ರೆ ಈ ಕಡೆ ಇತ್ತು, ಅದು ಪಕ್ಕಕ್ಕೆ ಅಂದ್ರೆ ಪಕ್ಕಕ್ಕೆ ಬಂತು, ಆಮೇಲೆ ಕೆಳಗಿತ್ತು ಮೇಲೆ ಹೋಯ್ತು. ನೋಡಿ, ಕೆಳಗಿತ್ತು ಮೇಲೆ ಹೋಯ್ತು ಮತ್ತೆ ಉಲ್ಟಾ ಆಯ್ತು, 2ನೇ ಚೇಂಜ್. ಸೊ ನೆಕ್ಸ್ಟ್ ಈ ಆರೋ ಮಾರ್ಕ್ ಏನಾಯ್ತು? ಸೈಡಲ್ಲಿ ಇತ್ತು, ಅಂದ್ರೆ ಮೂಲೆಯಲ್ಲಿ ಇತ್ತು. ಸೊ ಮೂಲೆಯಲ್ಲಿ ಆರೋ ಮಾರ್ಕ್ ಏನಾಯ್ತು? ಮಧ್ಯೆ ಬಂತು ಅಲ್ವಾ? ಇದಿಷ್ಟು ಚೇಂಜಸ್ ಆಗ್ತದೆ ಮೊದಲನೇ ಚಿತ್ರಕ್ಕೆ ಮತ್ತೆ 2ನೇ ಚಿತ್ರಕ್ಕೆ. ಸೊ ಹಂಗಂದ್ರೆ ಈ 3ನೇ ಚಿತ್ರ ಗಮನಿಸಿಕೊಂಡು ನಾವು 4ನೇ ಚಿತ್ರನ ಬರೆಯೋದಾದ್ರೆ ಹೆಂಗಿರುತ್ತೆ? ಈ ಡಾಟ್ ಇದೆಯಲ್ವಾ, ಅದೇ ಇಲ್ಲಿಂದ ಪಕ್ಕ ಹೋಯ್ತು. ಸೊ ನೀವು ಮೇಲಿರೋ ಡಾಟ್ ಏನಾಗಬೇಕು? ಕೆಳಗಡೆ ಹೋಗ್ಬೇಕು ಅಲ್ವಾ? ನೋಡಿ, ಇದು ಪಕ್ಕ ಹೋಯ್ತು, ಅಂದ್ರೆ ಅಪೋಸಿಟ್, ಅಂದ್ರೆ ವಿರುದ್ಧ ದಿಕ್ಕಿಗೆ ಹೋಯ್ತು. ಇದು ಮೇಲಿದ್ದು ಕೆಳಗೆ ಬರುತ್ತೆ. ಸೊ ನೆಕ್ಸ್ಟ್ ಈ ಆರೋ ಮಾರ್ಕ್ ಇದೆಯಲ್ವಾ, ನೋಡಿ ಆರೋ ಮಾರ್ಕ್ ಈ ಕಡೆ ಸೈಡ್ ಆಯಿತು. ಇವಾಗ ಅದು ಚೇಂಜ್ ಆದ್ರೆ ಏನಾಗಬೇಕು? ಈ ಕಡೆ ಉಲ್ಟಾ ಆಗಿ ಮತ್ತೆ ಆಪೋಸಿಟ್ ಸೈಡ್ ಬರಬೇಕು. ಸೊ ನೆಕ್ಸ್ಟ್ ಈ ಆರೋ ಮಾರ್ಕ್ ಏನಿದೆ? ಮಧ್ಯ ಇದೆ. ಸೊ ಮಧ್ಯ ಇರೋದು ಏನಾಗಬೇಕು? ಸೈಡ್ ಹೋಗ್ಬೇಕು, ಯಾಕಂದ್ರೆ ನೋಡಿ ಸೈಡ್ ಇದ್ದು ಮಧ್ಯಕ್ಕೆ ಬಂತು. ಸೊ ಹಂಗಂದ್ರೆ ಮಧ್ಯ ಇರೋದು ಸೈಡ್ ಬರಬೇಕು. ಸೊ ಆಪ್ಷನ್ ಯಾವ್ದು ಸರಿ ಅಂದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಬಿ ನೂ ಆಗಲ್ಲ, ಆಪ್ಷನ್ ಸಿ ನೂ ಆಗಲ್ಲ, ಆಪ್ಷನ್ ಡಿ ನೂ ಆಗಲ್ಲ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ಹೋಗೋದಾ? ಸೊ ನೆಕ್ಸ್ಟ್ ಕ್ವಶನ್ ನೀವೇ ಸಾಲ್ವ್ ಮಾಡಿ. ಒಂದು 5 ಸೆಕೆಂಡ್ 6 ಸೆಕೆಂಡ್ 10 ಸೆಕೆಂಡ್ ನಿಮಗೆ ಟೈಮ್ ಕೊಡ್ತೀನಿ, ಸುಮ್ಮನೆ ಸಾಲ್ವ್ ಮಾಡಿ. ನಾನು ಕೂಡ ನೆಕ್ಸ್ಟ್ ಸಾಲ್ವ್ ಮಾಡ್ತೀನಿ. ಸಾಲ್ವ್ ಮಾಡ್ತಿದ್ದೀರಾ ಅಲ್ವಾ? ಗೊತ್ತಾಗೇನಾದ್ರು? ಬನ್ನಿ ಸಾಲ್ವ್ ಮಾಡೋಣ. 6ನೇ ಕ್ವಶನ್ನ ಮಾಡೋಣ ಅಂದರೆ ಸರಿ ನೋಡಿ, ಇನ್ನೊಂದು ಆಕೃತಿ ರಿಂಗ್ ಆಗಲಿದೆ. ಸೊ ಇನ್ನೊಂದು ಆಕೃತಿ ಇತ್ತು, ಮೊದಲು ಹೆಂಗಿದೆ? ಸ್ಟ್ರೈಟ್ ಆಗೈತೆ. ಸೊ ಅದು 2ನೇ ಚಿತ್ರದಲ್ಲಿ ಏನಾಗೈತೆ? ಉಲ್ಟಾ, ಅಂದ್ರೆ ಉಲ್ಟಾ ಆಗಿದೆ. ಸೊ ಆಕೃತಿ ಮೊದಲು ಸ್ಟ್ರೈಟ್ ಇತ್ತು, ಇವಾಗ ಏನಾಗ್ತೈತೆ? ಉಲ್ಟಾ ಆಗಿದೆ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಆ ವೃತ್ತದೊಳಗೆ 3 ಬಾಹುವಿನ ತ್ರಿಭುಜ ಇದೆ. ಅಲ್ಲಿ ಏನಾಯ್ತು ಚೇಂಜಸ್? 4 ಬಾಹುವಿನ ಆಯ್ತು, ಅಂದ್ರೆ 1 ಬಾಹು ಜಾಸ್ತಿ ಆಯ್ತು. ಮೊದಲನೇ ಚಿತ್ರ ಏನಾಯ್ತು? ಸ್ಟ್ರೈಟ್ ಇತ್ತು, ಉಲ್ಟಾ ಆಯ್ತು. ಈ 3 ಬಾಹು ಇತ್ತು, ಇದು 4 ಬಾಹು ಆಯ್ತು, ಅಂದ್ರೆ 3 ಚಿತ್ರ ಏನಾಗಬೇಕು? ಹಿಂಗ್ ಹೋಯ್ತೈತೆ. ಅಂದ್ರೆ ಏನಾಗಬೇಕು? ಆಪೋಸಿಟ್, ಹಿಂಗ್ ಹೋಗ್ಬೇಕು. ಅಂದ್ರೆ ಚಿತ್ರ ಏನಾಗಬೇಕು? ಹಿಂಗಾಗಬೇಕು. ಅಲ್ವಾ? ಹಿಂಗಾಗಬೇಕು. ನೆಕ್ಸ್ಟ್ 4 ಬಾಹು ಆಯತ ಇದೆ, ಅದು 5 ಬಾಹು ಆಗಬೇಕು. 1 2 3 4 5 ಅಷ್ಟೇ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್.
ಆಪ್ಷನ್ ಎ ಆಗಲ್ಲ, ಆಪ್ಷನ್ ಸಿನೂ ಆಗಲ್ಲ. ಯಾಕಂದ್ರೆ ಇಲ್ಲಿ 3 ಭಾಗ ಐತೆ. ಈಗ ಆಮೇಲೆ ಇದನ್ನು ಕನ್ಫ್ಯೂಷನ್ ಮಾಡ್ಕೊಬರ್ತೀರಾ ನೋಡಿ. ಇಲ್ಲಿ ತ್ರಿಭುಜ ಇತ್ತು, ಆಯತ ಆಯ್ತು ಅಂತ ಹೇಳ್ಬಿಟ್ಟು ಈಗ ಆಯತ ಇருந்து ತ್ರಿಭುಜ ಆಯ್ತು ಅಂತ ಸಿ ಹಾಕ್ಬಿಟ್ರೆ ನೀವು ಆಪ್ಷನ್ ಸಿ ಇಸ್ ರಾಂಗ್. ಯಾಕೆ ಹೇಳಿ? ಇಲ್ಲಿ ನಾವು ಏನು ಗಮನಿಸಬೇಕು ಅಂದ್ರೆ ಮೊದಲನೇ ಚಿತ್ರ ಎರಡನೇ ಚಿತ್ರಕ್ಕೆ ಏನಾಗೈತೆ ಅಂತ ನೋಡ್ಬೇಕಾಗುತ್ತೆ. ಅಂದ್ರೆ ಅದು ಏನ್ ಚೇಂಜ್ ಅಂದ್ರೆ ಮೊದಲನೇ ಚಿತ್ರದಲ್ಲಿ ಒಂದು ಬಾಹು ಜಾಸ್ತಿ ಆಯ್ತು ಎರಡನೇ ಚಿತ್ರಕ್ಕೆ. ಸೊ ಅದೇ ತರ ನೀವು ಇಲ್ಲಿ 4 ಬಾಹು ಇದ್ದು 5 ಬಾಹು ಹಾಕಬೇಕು. ಸಿ ಏನಾದ್ರು ಹಾಕಿದ್ರೆ ಇದು ರಾಂಗ್ ಆಗುತ್ತೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರಾಂಗ್ ಆನ್ಸರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ಒಂದು ಬಾಹು ಜಾಸ್ತಿ ಆಯ್ತು ಅಂದ್ರೆ ಇದು ಒಂದು ಬಾಹು ಜಾಸ್ತಿ ಆಯ್ತು. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ಹೋಗೋದಾ? ಏಳನೇ ಕ್ವಶನ್. ಏಳನೇ ಕ್ವಶನ್ ಏನ್ ಕೊಟ್ಟವ್ರೆ? ಒಂದು ತ್ರಿಭುಜ ಐತೆ. ತ್ರಿಭುಜದ ಒಳಗಡೆ ಏನೈತೆ? ಒಂದು ಚೌಕ ಐತೆ, ಒಂದು ಸರ್ಕಲ್ ಐತೆ, ಒಂದು ಚೌಕ, ಒಂದು ವೃತ್ತ ಐತೆ, ಮತ್ತೆ ತುದಿ ಬಣ್ಣ ಬಣ್ಣ. ಸೊ ಅದ್ರಲ್ಲಿ ನೆಕ್ಸ್ಟ್ ಚಿತ್ರದಲ್ಲಿ ಏನಾಗೈತೆ ಅಂತಂದ್ರೆ ನೀಟಾಗಿ ನೋಡಿ ಗಮನಿಸಿ. ಹಿಂಗಿದೆ ಚಿತ್ರ ಏನಾಗೈತೆ ಉಲ್ಟಾ ಮಾಡೋದು. ಅಂದ್ರೆ ಈ ಸ್ಟ್ರೈಟ್ ಇದೆ ಚಿತ್ರನ ಮೊದಲು ಏನ್ ಮಾಡೋದ್ರೆ ಉಲ್ಟಾ ಮಾಡೋದು. ಅಂದ್ರೆ ಅದನ್ನ ಉಲ್ಟಾ ಮಾಡಿದಾಗ ಸರ್ಕಲ್ ಇತ್ತು, ಇದು ಉಲ್ಟಾ ಮಾಡಿದಾಗ ಏನಾಗುತ್ತೆ? ಸರ್ಕಲ್ ಈ ಕಡೆ ಬರುತ್ತೆ, ಚೌಕ ಈ ಕಡೆ ಬರುತ್ತೆ. ಸೊ ಅದೇ ಸರ್ಕಲ್ ಈ ಕಡೆ ಬಂದು ಚೌಕ ಈ ಕಡೆ ಬಂತು. ಸೊ ನೆಕ್ಸ್ಟ್ ಇನ್ನೇನ್ ಮಾಡೋದ್ರೆ ಒಂದು ತ್ರಿಭುಜನ ನೆಕ್ಸ್ಟ್ ಹಾಕೋದು. ಸೊ ಇಷ್ಟೇ ಚೇಂಜಸ್. ಮೊದಲನೇ ಚೇಂಜಸ್ ಏನ್ ಮಾಡಿದ್ರು? ಹಿಂಗಿದೆ ತ್ರಿಭುಜನ ಉಲ್ಟಾ ಮಾಡಿದ್ರು, ಮತ್ತೆ ಒಂದು ಚೌಕನ ಆಡ್ ಮಾಡಿದ್ರು. ಅಂದ್ರೆ ವೃತ್ತ ಒಂದು ತ್ರಿಭುಜನ ಆಡ್ ಮಾಡಿದ್ರು. ಸೊ ಹಂಗಂದ್ರೆ ಇಲ್ಲಿ ಏನಾಗಬೇಕು? ಸೊ ಈಗ ಒಂದು ತ್ರಿಭುಜ ಅಂದ್ರೆ ಓಪನ್ ತ್ರಿಭುಜ ಇದೆ. ಸೊ ಈ ತ್ರಿಭುಜ ಏನಾಗಬೇಕು? ಉಲ್ಟಾ ಹಾಕಬೇಕು. ಸೊ ಉಲ್ಟಾ ಹೆಂಗಿರ್ತದೆ? ಸೊ ಹಿಂಗಾದ್ರೆ ಉಲ್ಟಾ ಇದೆ. ಸೊ ಇಲ್ಲೇನಿದೆ? ಏನ್ ಚೇಂಜ್ ಮಾಡಿದ್ರೆ ಹಿಂಗೆ ಬರೀಬೇಕು. ಒಂದ್ ಗೆರೆ, ಎರಡು ಗೆರೆ. ಸೊ ನೆಕ್ಸ್ಟ್ ಉಲ್ಟಾ ಮಾಡಿದಾಗ ಏನಾಗುತ್ತೆ? ಇದು ಅಕ್ಕಪಕ್ಕ ಆಪೋಸಿಟ್ ಸೈಡ್ ಹೋಗುತ್ತೆ. ಇಲ್ಲಿ ಚೌಕ, ಇಲ್ಲಿ ವೃತ್ತ. ನೆಕ್ಸ್ಟ್ ಇನ್ನೇನ್ ಮಾಡಿದ್ರು? ಒಂದು ತ್ರಿಭುಜನ ಎಕ್ಸ್ಟ್ರಾ ಹಾಕಿದ್ರು. ಅಂದ್ರೆ ಇದೇ ತರ ನೀವು ಇನ್ನೊಂದು ತ್ರಿಭುಜನ ಅಂದ್ರೆ ಓಪನ್ ತ್ರಿಭುಜನ ಆಡ್ ಮಾಡಿ ಮತ್ತೆ ಇಲ್ಲಿ ಏನಿತ್ತು ಹಂಗೆ ಹಾಕ್ಬೇಕು. ಒಂದು, ಎರಡು. ಸೊ ಆ ಚಿತ್ರ ಯಾವುದು ಹಾಗಾದ್ರೆ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಆಗಲ್ಲ, ಆಪ್ಷನ್ ಬಿ ನೂ ಆಗಲ್ಲ, ಆಪ್ಷನ್ ಡಿ ನೂ ಆಗಲ್ಲ. ಏನಕ್ಕೆ ಅಂದ್ರೆ ನೋಡಿ ಇಲ್ಲಿ ಇದು ಬಣ್ಣ ಆಗಿರ್ಬೇಕು ಮತ್ತೆ ಎಲ್ಲಿಗೆ ಬರಬೇಕು. ಆಪ್ಷನ್ ಎ ಆಪ್ಷನ್ ಬಿ ನೋಡಿ ಅದಕ್ಕೂ ಹೋಲಿಕೆನೇ ಆಯ್ತಲ್ಲ. ಈ ಚಿತ್ರಕ್ಕೂ ಈ ಚಿತ್ರಕ್ಕೂ ಹೋಲಿಕೆನೇ ಆಯ್ತಲ್ಲ. ಸೊ ಆಪ್ಷನ್ ಡಿ ಅಷ್ಟೇ, ಇದಕ್ಕೆ ಹೋಲಿಕೆ ಆಗ್ತಾ ಇಲ್ಲ. ಇದಕ್ಕೆ ಎರಡು ಬೇರೆ ಮಾಡಬೇಕು. ಆಮೇಲೆ ಇದು ಮೇಲ್ಗೆ ಹೋಗೋದು, ಉಲ್ಟಾ ಮಾಡಬೇಕು, ಉಲ್ಟಾನೇ ಮಾಡಿಲ್ಲ. ಸೊ ಆಪ್ಷನ್ ಡಿ ಆಲ್ಸೋ ರಾಂಗ್. ಸೊ ನೆಕ್ಸ್ಟ್ 8ನೇ ಕ್ವಶನ್. ಎಂಟನೇ ಕ್ವಶನ್ ಅಲ್ಲಿ ಏನೇನು ಚೇಂಜಸ್ ಇದೆ? ಸೊ ವೃತ್ತ ಕೊಟ್ಟವರೆ, ವೃತ್ತ ಹಂಗೆ ಐತೆ, ವೃತ್ತ ಏನು ಚೇಂಜಸ್ ಆಗಿದೆ. ಸೊ ನೆಕ್ಸ್ಟ್ ಈ ಏನು 4 ಚೌಕ ಐತಲ್ಲ ಅದು ಎರಡನೇ ಚಿತ್ರದಲ್ಲಿ ಏನಾಯ್ತೈತೆ? ಒಂದು ಅಂದ್ರೆ ಆಂಟಿ ಕ್ಲಾಕ್ ಗಡಿಯಾರ ಎಷ್ಟು ಸಿಗುತ್ತೆ? ಗಡಿಯಾರ ಹಿಂಗಿರುತ್ತೆ ಅಲ್ವಾ? ಸೊ ಗಡಿಯಾರ ಏನ್ ಹೋಗುತ್ತೆ? ಹಿಂಗ್ ಸುತ್ತುತ್ತೆ ಅಲ್ವಾ? ಅದೇ ನಾವು ಹಿಂಗ್ ಡೈರೆಕ್ಷನ್ ತಗೊಂಡ್ರೆ ಇದು ಆಂಟಿ ಕ್ಲಾಕ್ ವೈಸ್, ಅಂದ್ರೆ ಗಡಿಯಾರದ ವಿರುದ್ಧ ದಿಕ್ಕು. ಹಿಂಗ್ ಸುತ್ತಿದ್ರೆ ಗಡಿಯಾರದ ದಿಕ್ಕು, ಹಿಂಗ್ ಸುತ್ತಿದ್ರೆ ಗಡಿಯಾರದ ವಿರುದ್ಧ ದಿಕ್ಕು ಅಂತ ಕರೀತೀವಿ ಅಲ್ವಾ? ಸೊ ಇದು ಈ ಚೌಕ ಇದೆಯಲ್ಲ ಇದೇನಾಯ್ತೈತೆ? ಇಲ್ಲಿ ಬಂದು ಅಂದ್ರೆ ಒಂದು ಬಾಕ್ಸ್ ಏನಾಯ್ತು? ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಬಂದು ಕೂತ್ಕೊಳ್ತು. ಒಂದು ಬಾಕ್ಸ್ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಬಂದು ಕೂತ್ಕೊಳ್ತು. ಸೊ ನೆಕ್ಸ್ಟ್ ಈ ತ್ರಿಭುಜ ಏನಿದೆಯಲ್ಲ ಈ ತ್ರಿಭುಜ ಏನಾಯ್ತು? ಕ್ಲಾಕ್ ವೈಸ್, ಅಂದ್ರೆ ಗಡಿಯಾರ ದಿಕ್ಕಿನಲ್ಲಿ 1, 2 ಎರಡನೇ ಪ್ಲೇಸಲ್ಲಿ ಬಂದು ಕೂತ್ಕೊಳ್ತು ಅಲ್ವಾ? ಇದು ಒಂದನೇ ಪ್ಲೇಸಲ್ಲಿ ಬಂದು ಕೂತ್ಕೊಳ್ತು, ಅಂದ್ರೆ ಒಂದು ಪ್ಲೇಸ್ ಬಂದು ಇಲ್ಲಿ ಕೂತ್ಕೊಳ್ತು. ಇದು ಎರಡನೇ ಅಂದ್ರೆ 2 ಬಾಕ್ಸ್ ಮುಂದೆ ಬಂದು ಕೂತ್ಕೊಳ್ತು. ಸೊ ನೆಕ್ಸ್ಟ್ ಈ ಡಾಟ್ ಇದೆ, ಇದು ಆಪೋಸಿಟ್ ಅಲ್ಲಿ ಕೂತ್ಕೊಳ್ತು. ಸೊ ಡಾಟ್ ಇಲ್ಲಿತ್ತು, ಇಲ್ಲಿಗೆ ಹೋಯ್ತು, ಅಂದ್ರೆ ಪಕ್ಕಕ್ಕೆ ಹೋಯ್ತು, ಅಂದ್ರೆ ವಿರುದ್ಧ ದಿಕ್ಕು ಹೋಯ್ತು. ಸೊ ಈ ಉಲ್ಟಾ ತ್ರಿಭುಜ ಏನಿದೆಯಲ್ಲ ಅದು ಒಂದು ಬಾಕ್ಸ್ ಕೆಳಗೆ ಬಂತು, ಅಂದ್ರೆ ಗಡಿಯಾರ ದಿಕ್ಕಿನಲ್ಲಿ ಒಂದು ಬಾಕ್ಸ್ ಕೆಳಗೆ ಬಂತು. ಸೊ
ಇದೇ ಚಿತ್ರ ಹೋಲಿಸೋದು ಯಾವ್ದಪ್ಪ ಅಂತಂದ್ರೆ, ಈಗ ಮೂರನೇ ಚಿತ್ರಕ್ಕೆ ನಾವು ನಾಲ್ಕನೇ ಚಿತ್ರ ಹೋಲಿಸೋದು ಯಾವುದು ಅಂತ ಕಂಡುಹಿಡಿಯೋದಾದ್ರೆ, ಸೊ ಒಂದು ಸರ್ಕಲ್ ಹಂಗೆ ಇರ್ತದೆ, ಸೊ ಪ್ಲಸ್ ಕೂಡ ಹಂಗೆ ಇದೆ. ಸೊ ನೆಕ್ಸ್ಟ್ ಈ ವೃತ್ತ ಏನಾಗಬೇಕು, ಈ ಡಾಟ್ ಬಿಂದು ಏನಿದೆ ಅದು ಆಪೋಸಿಟ್ ಬರಬೇಕು. ಸೊ ನೆಕ್ಸ್ಟ್ ಇದು ಚೌಕ ಏನಿದೆ ಅದು ಆಂಟಿ ಕ್ಲಾಕ್ ವೈಸ್ ಅಂದ್ರೆ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಒಂದು ಸೈಡ್ ಬರ್ತದೆ. ಸೊ ನೆಕ್ಸ್ಟ್ ಇದೇನಾಗಬೇಕು, ಎರಡು ಚಿತ್ರ ಅಂದ್ರೆ ತ್ರಿಭುಜ ಏನಾಗಬೇಕು, ಎರಡು ಬಾಕ್ಸ್ ತರಬೇಕು, ಎರಡು ಬಾಕ್ಸ್ ಆಧಾರ ತರಬೇಕು. ಸೊ ನೆಕ್ಸ್ಟ್ ಇದೇನಾಗಬೇಕು, ಒಂದು ಬಾಕ್ಸ್ ತರಬೇಕು. ಸೊ ಈ ಚಿತ್ರ ಯಾವ್ದು ಸಿಗ್ತಾ ಇದೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಆಗಲ್ಲ, ಆಪ್ಷನ್ ಬಿ ಆಗಲ್ಲ, ಆಪ್ಷನ್ ಸಿ ಆಗಲ್ಲ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಇವಾಗ ನೆಕ್ಸ್ಟ್ ಕ್ವಶನ್, 9ನೇ ಕ್ವಶನ್ ಹೋಗೋದಾ. ಸೊ 9ನೇ ಕ್ವಶನ್ ಏನಾಗುತ್ತೆ ನೋಡೋದಾ. ಸೊ 9ನೇ ಕ್ವಶನ್ ಅಲ್ಲಿ ನೋಡೋದಕ್ಕೆ ಈಗ ಒಂದು ತ್ರಿಭುಜ, ಎರಡು ತ್ರಿಭುಜ ನೋಡ್ಬೋದು ಇಲ್ಲಿ. ಸೊ ಇದು ಒಂದು ತ್ರಿಭುಜ, ಇದೊಂದು ತ್ರಿಭುಜ, ಎರಡು ತ್ರಿಭುಜ ಇದೆ. ಸೊ ಮೊದಲನೇ ತ್ರಿಭುಜ ಏನಾಯ್ತು, ಹಿಂಗಿರುತ್ತೆ, ಹಿಂಗಾಯ್ತು. ಎರಡನೇ ತ್ರಿಭುಜ ಏನಾಯ್ತು, ಪಕ್ಕ ಪಕ್ಕ ಅಂದ್ರೆ ಎರಡು ಪಕ್ಕ ಪಕ್ಕ ಬಂದು, ಸೊ ಹಿಂಗಿದೆ ತ್ರಿಭುಜಗಳು ಪಕ್ಕ ಪಕ್ಕ ಬಂದು ಹಚ್ಕೋದು. ಸೊ ನೆಕ್ಸ್ಟ್ ಏನಾಯ್ತು, ಇಲ್ಲಿ ಒಂದು ಡಾಟ್ ಇತ್ತು, ಇಲ್ಲಿ ಎರಡು ಡಾಟ್ ಇತ್ತು, ಇಲ್ಲಿ ಎರಡು ಡಾಟ್ ಇತ್ತು, ಮೂರು ಡಾಟ್ ಆಯ್ತು. ಅದೇನಾಗೈತೆ, ವರ್ಟಿಕಲ್ ಅಂದ್ರೆ ಸ್ಟ್ರೈಟ್ ಲೈನ್ ಆಯ್ತು. ಸೊ ನೆಕ್ಸ್ಟ್ ಮೂರನೇ ಚಿತ್ರ ಹೋಲಿಸ್ಕೊಂಡು ನಾಲ್ಕನೇ ಚಿತ್ರ ಮಾಡೋದಾದ್ರೆ ಏನಾಗಬೇಕು, ಅವೆರಡು ಉಲ್ಟಾ ಆಗಿ ಎರಡು ಕಚ್ಕೋಬೇಕು. ಹಂಗಂದ್ರೆ ಯಾವ್ದು, ಆಪ್ಷನ್ ಸಿ ಆಗಲ್ಲ, ಆಪ್ಷನ್ ಡಿ ಆಗಲ್ಲ. ಯಾಕಂದ್ರೆ ಅವು ಹಿಂಗೆ ಕಚ್ಕೋಬೇಕಲ್ವಾ. ಸೊ ಆಪ್ಷನ್ ಎ ಮತ್ತೆ ಆಪ್ಷನ್ ಬಿ ಆಗುತ್ತೆ. ಮತ್ತೆ ಇನ್ನೊಂದು ಚೇಂಜ್ ಏನಾಗಬೇಕು, ಒಂದಿದ್ದು ಎರಡು ಆಗಬೇಕು, ಎರಡಿದ್ದು ಮೂರು ಆಗಬೇಕು ಅಲ್ವಾ. ಸೊ ನೆಕ್ಸ್ಟ್ ಇಲ್ಲಿ ಎರಡಿದ್ದು ಮೂರು ಆಯ್ತದೆ, ಇಲ್ಲೂ ಮೂರು ಆಯ್ತದೆ, ಇಲ್ಲಿ ಮೂರಿದ್ದು ಇಲ್ಲಿ ನಾಲ್ಕು ಆಯ್ತದೆ, ಇಲ್ಲೂ ನಾಲ್ಕು ಆಯ್ತದೆ. ಎರಡು ಸರಿನಾ, ಇಲ್ಲ. ಯಾಕೆ, ಇಲ್ಲಿ ನೋಡಿ, ಇದು ವರ್ಟಿಕಲ್ ಸ್ಟ್ರೈಟ್ ಆಗಿದೆ. ಇಲ್ಲಿ ಏನಾಗಬೇಕು, ಸ್ಟ್ರೈಟ್ ಆಗಬೇಕು. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ ಆಗಲ್ಲ, ಯಾಕಂದ್ರೆ ಅವರು ವರ್ಟಿಕಲ್ ಕೊಟ್ಟಿರ್ತಾರೆ, ಅಂದ್ರೆ ಹಿಂಗೆ ಹೋಯ್ತಾರೆ, ಚುಕ್ಕಿಗಳೇನಾಗ್ತದೆ ಹಿಂಗೆ ಹೋಯ್ತಾರೆ. ಸೊ ಬಟ್ ಇಲ್ಲಿ ಏನಾಗಿರೋದು, ಇಲ್ಲಿ ಒಂದು ಚಿತ್ರ ಇರೋದು ಎರಡು ಡಾಟ್ ಆಗಿದೆ, ಹಿಂಗೆ ಸ್ಟ್ರೈಟ್ ಆಗಿದೆ. ಸೊ ಅದೇ ಥರ ಇಲ್ಲೂ ಆಗಬೇಕು ಅಂತಂದ್ರೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಗೊತ್ತಾಯ್ತಾ. ನೆಕ್ಸ್ಟ್ ಕ್ವಶನ್ ಹೋಗೋದಾ. ಸೊ ನೆಕ್ಸ್ಟ್ ಕ್ವಶನ್, ಸೊ 10 11 ನಾನು ಮಾಡ್ತೀನಿ, 10 11 ನಾನು ಮಾಡ್ತೀನಿ, 12 13 14 12 13 14 15 4 ನಿಮಗೆ ಹೋಮ್ ವರ್ಕ್ ಕೊಡ್ತೇನೆ. ಸೊ ಆ ಹೋಮ್ ವರ್ಕ್ನ ನೀವು ಮಾಡಿ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿರ್ತೀರಲ್ವಾ. ಸೊ ಆ ವಾಟ್ಸಪ್ ಗ್ರೂಪ್ನಲ್ಲಿ ನೀವು ಶೇರ್ ಮಾಡಬೇಕು. ಸೊ ನೀವು ಕೂಡ ವರ್ಕ್ ಮಾಡಿದ್ರೇ ಇಲ್ಲಿ ನೀವು NMS ಪರೀಕ್ಷೆಯನ್ನು ಪಾಸ್ ಮಾಡ್ಬೋದು. ಸೊ ಇಲ್ಲಿ ನೀವು ಕ್ಲಾಸ್ ಕೇಳ್ಬಿಟ್ರೆ ಮಾತ್ರ ಪಾಸ್ ಮಾಡ್ಬಿಡ್ತೀನಿ ಅನ್ನೋದು ತಪ್ಪು. ನೀವು ಕೂಡ ಹೋಮ್ ವರ್ಕ್ ಮಾಡಿಸ್ಬೇಕು, ನಾವು ಕ್ವಶನ್ಸ್ ಕಳಿಸಿದ್ದನ್ನು ನೀವು ಸಾಲ್ವ್ ಮಾಡಬೇಕು. ಆವಾಗ ನಿಮಗೆ ಏನು ಬುದ್ಧಿ ಚುರುಕಾಗಿ ನೀವು ಕ್ವಶನ್ಸ್ ನೋಡ್ತಾ ಇದ್ದಂಗೆ, ಪರೀಕ್ಷೆಯಲ್ಲಿ ಕ್ವಶನ್ಸ್ ನೋಡ್ತಾ ಇದ್ದಂಗೆ ಸಾಲ್ವ್ ಮಾಡ್ಬೋದು. ಅದೇ ಥರ, ಓಕೆನಾ. ಸೊ 10 11 ನಾನು ಮಾಡಿಸ್ತೀನಿ, 12 13 14 15 ನೀವು ಮನೇಲಿ ಮಾಡಬೇಕು. ಅಂದರೆ ಮನೇಲಿ ಒಂದು ಪುಸ್ತಕ ತಗೊಂಡು ಮಾಡಿ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಬೇಕು, ಆಯಿತಾ, ಓಕೆನಾ. ಬನ್ನಿ. ಸೊ 10ನೇ ಕ್ವಶನ್ ಏನಾಗ್ತೈತೆ, ಮೊದಲನೇ ಚೇಂಜಸ್ಸು, ಒಂದು ವೃತ್ತ ಇತ್ತು, ವೃತ್ತ ಏನಾಯಿತು, ಚೌಕ ಆಯಿತು. ಮೊದಲನೇ ಚೇಂಜಸ್. ಇಲ್ಲಿ ಎಷ್ಟು ಭಾಗಗಳ ಕಟ್ ಮಾಡೋರೆ, 1 2 3 4 5 6 7 8 ಭಾಗಗಳ ಕಟ್ ಮಾಡೋರೆ. ಇಲ್ಲಿ 8 ಭಾಗಗಳ ಕಟ್ ಮಾಡೋರೆ. 1 2 3 4 5 6 7 8 ಏನು ಚೇಂಜಸ್ ಇಲ್ಲ. ಸೊ ನೆಕ್ಸ್ಟ್ ಪ್ಲಸ್ ಎಲ್ಲಿತ್ತು, ಇಲ್ಲಿಗೆ ಹೋಗೈತೆ. ಅಂದರೆ ಎಷ್ಟು ಬಾಕ್ಸ್ ಹೋಗೈತೆ, 1 2 3 4 5. ಸೊ ಪ್ಲಸ್ ಇಲ್ಲಿದ್ದು 5 ಬಾಕ್ಸ್ ಹೋಗಿ 5ನೇ ಬಾಕ್ಸ್ ಕೂತ್ಕೊಳ್ತು, ಅಂದರೆ 5ನೇ ಬಾಕ್ಸ್ ಎಲ್ಲ ಕೂತ್ಕೊಳ್ತು, ಏನು ಪ್ಲಸ್. ಸೊ ಹಂಗಂದ್ರೆ ಏನು ಮಾಡಬೇಕು, ವೃತ್ತ ಇದ್ದು ಮೊದಲು ಬಾಕ್ಸ್ ಹಾಕಬೇಕು, ಅದನ್ನ 8 ಇದಾಗಿ ಕಟ್ ಮಾಡಬೇಕು. ಸೊ ಪ್ಲಸ್ ಏನಾಯ್ತು, ಪ್ಲಸ್ ಇಲ್ಲ ಐತೆ ಅಂದರೆ ಅದೆಷ್ಟು ಹೋಗ್ಬೇಕು, 5 ಹೋಗ್ಬೇಕು. 1 2 3 4 5. ಸೊ ಪ್ಲಸ್ ಇಲ್ಲಿ ಬರಬೇಕು. ಸೊ ಇಲ್ಲಿ ಪ್ಲಸ್ ಇರೋದು ಯಾವ್ದು ಆಪ್ಷನ್ ಕರೆಕ್ಟು, ಸಿಗಲ್ಲ. ಆಪ್ಷನ್ ಡಿ ರಾಂಗ್. ಯಾಕೆ, ಪ್ಲಸ್ ಎಲ್ಲಿ ಬರಬೇಕಾದ್ರೆ ಇಲ್ಲಿ ಬರಬೇಕು. ಆಪ್ಷನ್ ಸಿ ಹೋಯ್ತು, ಆಪ್ಷನ್ ಬಿ ಹೋಯ್ತು, ಆಪ್ಷನ್ ಎ ಆಯ್ತು. ಸೊ ಮೊದಲನೇ ಕೇಳಿಸಿ ಆಪ್ಷನ್ ಡಿ ರಾಂಗ್. ಸೊ ನೆಕ್ಸ್ಟ್ ಮೈನಸ್ ಏನೈತೆ, ಮೈನಸ್ ಇಲ್ಲ ಇದೆ. ಎಷ್ಟು, ಮತ್ತೆ ಮೈನಸ್ ಇಲ್ಲಿ ಎರಡನೇ ಚಿತ್ರದಲ್ಲಿ ಎಷ್ಟು ಬಾಕ್ಸ್ ಮುಂದೆ ಹೋಗೈತೆ, 1 2 3 ಮೂರನೇ ಬಾಕ್ಸ್ ಅಲ್ಲಿ ಕೂತ್ಕೊಳ್ತು. ಸೊ ಹಾಗಾದ್ರೆ ಮೈನಸ್ ಇಲ್ಲ ಇದೆ, 1 2 3 ಮೂರನೇ ಬಾಕ್ಸ್ ಅಲ್ಲಿ ಕೂತ್ಕೊಳ್ತು. ಸೊ ಮೈನಸ್ ಇಲ್ಲಿ ಬರ್ತದೆ, ಸರಿನಾ. ಸೊ ಎಲ್ಲದರಲ್ಲೂ ಹಾಗೆ ಐತೆ. ಸೊ ನೆಕ್ಸ್ಟ್ ಇಂಟು ಮಾರ್ಕ್ ಏನಾಯ್ತು, 1 2 3ನೇ ಬಾಕ್ಸ್ ಅಲ್ಲಿ ಕೂತ್ಕೊಳ್ತು. ಎಷ್ಟು, 1 2 3 ಇಂಟು ಇಲ್ಲಿತ್ತು, 1 2 3ನೇ ಬಾಕ್ಸ್ ಅಲ್ಲಿ ಕೂತ್ಕೊಳ್ತು. ಹಾಗಾದ್ರೆ ಇಂಟು ಇಲ್ಲ ಇದೆ,
1 2 3 ಮೂರನೇ ಆಪ್ಷನ್ ಕೂತ್ಕೋಬೇಕು ಅಂದ್ರೆ ಇಲ್ಲಿ ಕೂತ್ಕೋಬೇಕು ಇಲ್ಲಿ. ಸೊ ನಮ್ಗೆ ಯಾವ ಆನ್ಸರ್ ರೈಟ್? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಯಾಕೆ ಇಂಟು ಮಾರ್ಕ್ ಇಲ್ಲ ಇದೆ, ಇದನ್ನೆಲ್ಲ ರಾಂಗ್ ಯಾಕಂದ್ರೆ ಚೇಂಜ್ ಆಗಬೇಕು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ 11ನೇ ಕ್ವಶನ್. 11ನೇ ಕ್ವಶನ್ ಅಲ್ಲಿ ಏನಾಯ್ತು ಅಂತ ನೋಡೋಣ. ಸೊ 11ನೇ ಕ್ವಶನ್ ಏನಾಯ್ತು? ಬಾಕ್ಸ್ ಇತ್ತು, ಬಾಕ್ಸ್ ಹಂಗೆ ಐತೆ, ಇಲ್ಲೂ 2 ಕಡೆ ಐತೆ, ಇಲ್ಲೂ 2 ಕಡೆ ಐತೆ, ಇಲ್ಲೂ 2 ಕಡೆ ಐತೆ, ಇಲ್ಲೂ 2 ಕಡೆ ಐತೆ. ಸೊ ಡಾಟ್ ಏನಿತ್ತು, ಬಿಂದು ಏನು ಮೇಲಿತ್ತು, ಬಿಂದು ಇಲ್ಲಿ ಕೆಳಗಿತ್ತು, ಈ ಮೇಲಕ್ಕೆ ಹೋಗೈತೆ ಅಂದ್ರೆ ಒಳಗಡೆ ಹೋಯ್ತು, ಆಚೆ ಇದ್ದು ಒಳಗಡೆ ಹೋಯ್ತು. ನೆಕ್ಸ್ಟ್ ಇಲ್ಲೂ 1 ಗೆರೆ ಐತೆ, ಇಲ್ಲೂ 1 ಗೆರೆ ಐತೆ, ಬಿಂದು ಒಳಗಡೆ ಹೋಯ್ತು, 2 ಬಿಂದು ಒಳಗಡೆ ಇತ್ತು, ಈಚೆಗೆ ಬಂತು ಅಂದ್ರೆ ಈಚೆಗೆ ಬಂದಾಯ್ತು. ಸೊ ನೆಕ್ಸ್ಟ್ ಇಲ್ಲಿ ಅರ್ಧ ಸರ್ಕಲ್ ಅಂತ ಹೇಳ್ಬೋದಲ್ಲ ಇದನ್ನ. ಸೊ ಇದು ಅರ್ಧ ಸರ್ಕಲ್ ಏನಾಯ್ತು? ಫುಲ್ ಸರ್ಕಲ್ಗಳಾಯ್ತು, ಅಂದ್ರೆ ಅರ್ಧ ಅರ್ಧ ವೃತ್ತ ಇದ್ದು ಪೂರ್ತಿ ವೃತ್ತ ಆಯ್ತು. ಏನಂದ್ರೆ ನೆಕ್ಸ್ಟ್ ಏನಾಗಬೇಕು? ಹೊರಗಡೆ ಬಾಕ್ಸ್ ಹಂಗೆ ಇರಬೇಕು. ಇದು ಅರ್ಧ ಆಯತ ಅಂತ ಕೊಡಿ. ಸೊ ಅರ್ಧ ಆಯತ ಏನಾಗಬೇಕು? ಪೂರ್ತಿ ಆಯತ ಆಗಬೇಕು. ಏನಾಗಬೇಕು? ಪೂರ್ತಿ ಆಗಬೇಕು. ಸೊ ನೆಕ್ಸ್ಟ್ ಇಲ್ಲೂ 3 ಗೆರೆ ಇದೆ, ಇದು 3 ಗೆರೆ ಇರಬೇಕು. ನೆಕ್ಸ್ಟ್ ಇಲ್ಲೂ ಬಿಂದು ಏನೈತೆ? ಒಳಗಡೆ ಇದೆ ಅಂದ್ರೆ ಈಚೆ ಬರಬೇಕು. ಸೊ ನೆಕ್ಸ್ಟ್ ಇಲ್ಲಿ 2 ಗೆರೆ ಇದೆ, ಇಲ್ಲಿ 2 ಗೆರೆ ಇರಬೇಕು. ಬಿಂದುಗಳು ಹೊರಗಡೆ ಇದೆ ಅಂದ್ರೆ ಒಳಗಡೆ ಬರಬೇಕು, ಇಲ್ಲಿ ಬರಬೇಕು. ಸೊ ನೆಕ್ಸ್ಟ್ ಅದೇ ತರ ಯಾವುದು ಆನ್ಸರ್ ಅಂದ್ರೆ ಕರೆಕ್ಟ್? ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ 3 ಗೆರೆ ಐತೆ, ಇಲ್ಲಿ ಒಳಗಡೆ ಇತ್ತು, ಹೊರಗಡೆ ಬಂತು, ಇಲ್ಲಿ 2 ಗೆರೆ, 2 ಬಿಂದು ಇತ್ತು, ಒಳಗಡೆ ಬಂತು, 2 ಗೆರೆ 2 ಗೆರೆ. ಸೊ ಅರ್ಧ ಅರ್ಧ ಆಯ್ತಾ? ಫುಲ್ ಆಯ್ತಾ? ಸೊ ಅನ್ನಲಿಕ್ಕೆ ಅವರ ಆನ್ಸರ್ ಬಿ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಇವಾಗ ನಿಮ್ಮ ಕೆಲಸ. ಸೊ 12 13 14. ಸೊ ಇದನ್ನ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ. ಸ್ಕ್ರೀನ್ ಶಾಟ್ ಹೊಡ್ಕೊಂಡು ನೀವು ಪುಸ್ತಕದಲ್ಲಿ ಮಾಡಿ ಹೊಡ್ಕೊಂಡ್ರಾ? ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಐತೆ. ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಹೋಮ್ವರ್ಕ್ ನ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಹೋಮ್ವರ್ಕ್ ನ ಸಾಲ್ವ್ ಮಾಡಿ ನೆಕ್ಸ್ಟ್ ಕ್ಲಾಸ್ ನ ಶುರು ಮಾಡೋಣ, ಸರಿನಾ? ಸೊ ಇದಿಷ್ಟು ಇವತ್ತಿನ ಕ್ಲಾಸ್. ಇವತ್ತೇನು ಕಲ್ತ್ವೋ ನಾವು? ಚಿತ್ರಗಳ ಸಾಮ್ಯತೆ. ಅಂದ್ರೆ ಮೊದಲ 3 ಚಿತ್ರ ಕೊಟ್ಟಿರ್ತಾರೆ. ಮೊದಲ 2 ಚಿತ್ರಗಳು ಒಂದಕ್ಕೊಂದು ಏನೋ ಸಂಬಂಧ ಇರುತ್ತೆ. ಅದೇ ತರ ಸಂಬಂಧ ಇರೋ 2 ಚಿತ್ರಗಳು ಇರಬೇಕಿತ್ತು, ಬಟ್ ಅವರು ಒಂದು ಚಿತ್ರ ಕೊಟ್ಟಿರ್ತಾರೆ, ಇನ್ನೊಂದನ್ನ ನಾವು ಕಂಡುಹಿಡಿಯಬೇಕು. ಸೊ ಅದನ್ನ ನಾವು ಇವತ್ತು ಮಾಡಿದ್ದೀವಿ. ನಿಮಗೆ 4 ಹೋಮ್ವರ್ಕ್ ಕೊಟ್ಟಿದ್ದೀನಿ. 4 ಕ್ವಶನ್ಸ್ನ ನೀವು ಮನೇಲಿ ಮಾಡಿ ನಮ್ಮದು ವಾಟ್ಸಪ್ ಗ್ರೂಪ್ನಲ್ಲಿ ಜಾಯ್ನ್ ಆಗಿ ಮತ್ತೆ ಆ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ನಿಮಗೆ ಯಾವುದೇ ಡೌಟ್ಸ್ ಇದ್ರೂ ಅಲ್ಲಿ ನೀವು ಕೇಳ್ಬೋದು. ಸೊ ಥ್ಯಾಂಕ್ ಯು. ಯಾವತ್ತಿಗೂ ನಮ್ಮ ಪ್ರಜ್ಞೋದಯ ಯೂಟ್ಯೂಬ್ ಚಾನಲ್ ನಿಮ್ಮ ಜೊತೆಗಿರುತ್ತೆ. ಧನ್ಯವಾದಗಳು.